ಸೂಕ್ತ ನಿರ್ಧಾರ 3 ದಿನಗಳ ಒಳಗಾಗಿ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಚುನಾವಣಾ ರಾಜಕೀಯಕ್ಕೆ ಪುತ್ತಿಲ ಪರಿವಾರ ಸಿದ್ಧವಾಗಿದೆ. ಇಲ್ಲವಾದಲ್ಲಿ ಪುತ್ತೂರಿನಲ್ಲಿ ನಡೆದ ವಿದ್ಯಮಾನಗಳು ಇಡೀ ರಾಜ್ಯದಲ್ಲಿ ನಡೆಯಲಿದೆ ಎಂದು ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ನಾಯಕರನ್ನ ಎಚ್ಚರಿಸಿದ್ದಾರೆ. ಪುತ್ತಿಲ ಪರಿವಾರದ ಬಿಜೆಪಿ ಸೇರ್ಪಡೆ ಕುರಿತ ಮಹತ್ವದ ಸಮಾಲೋಚನಾ ಸಭೆಯು ಪುತ್ತೂರಿನಲ್ಲಿ ನಡೆಯಿತು. ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲ ಒಟ್ಟು ಸೇರಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬುದು ಪುತ್ತಿಲ ಪರಿವಾರದ ಮುಖಂಡರ ಪ್ರಮುಖ ಬೇಡಿಕೆಯಾಗಿದ್ದು 3 ದಿನಗಳ ಡೆಡ್ಲೈನ್ ಬಿಜೆಪಿಗೆ ನೀಡಲಾಗಿದೆ. ಸಭೆ ನಿರ್ಣಯ ಮಂಡಿಸಿದ ಬಳಿಕ ಮಾಧ್ಯಮಕ್ಕೆ ಅರುಣ್ ಕುಮಾರ್ ಪುತ್ತಿಲ ಹೇಳಿಕೆ ನೀಡಿದ್ದು, ಸಭೆಯ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 718 ವಾಟ್ಸಪ್ ಗ್ರೂಪ್ಗಳಲ್ಲಿ 4,23,400 ಜನ ಬೆಂಬಲಿಗರಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಬೇಕಾದರೆ ದೊಡ್ಡ ಸಂಗತಿಯೇ ಇಲ್ಲ, ವ್ಯವಸ್ಥೆಗಳ ಅಗತ್ಯವೂ ಇಲ್ಲ. ನಾವೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ರಕ್ತವನ್ನು ಬೆವರು ಮಾಡಿ ಮಾತೃಪಕ್ಷವನ್ನು ಅಧಿಕಾರಕ್ಕೆ ತರಲು ದುಡಿದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಗೌರವ ತರುವ ವ್ಯವಸ್ಥೆಗಳು ಸುಸೂತ್ರವಾಗಿ ನಡೆಯಬೇಕು ಮತ್ತು ಇದಕ್ಕಾಗಿ ಪುತ್ತಿಲ ಪರಿವಾರ ಸಂಘಟನೆಯು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅವರ ನಿರ್ಧಾರಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಎಂದರು. ಪುತ್ತಿಲ ಪರಿವಾರ ಮತ್ತು ಮಾತೃಪಕ್ಷ ವಿಲೀನ ಆಗಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ನಮ್ಮ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಅನೇಕ ವಿಚಾರಗಳ ಜೊತೆಗೆ ಸಮಾಲೋಚನೆ ನಡೆದಿದೆ. ಚುನಾವಣೆಯ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂಥ ಅನೇಕ ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಇದೊಂದು ತಾರ್ಕಿಕವಾಗಿರತಕ್ಕಂಥ ಅಂತ್ಯವನ್ನು ಕಾಣಬೇಕು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಆಡಳಿತ ಬರಬೇಕು. ಅದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಕೂಡ ಉಳಿಸಿಕೊಡಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ವಿಲೀನಗೊಳಿಸತಕ್ಕಂಥ ಅನೇಕ ಪ್ರಕ್ರಿಯೆಗಳು ಮತ್ತು ಮಾತುಕತೆಗಳು ನಡೆದಿರುವಂಥದ್ದು ಮಾಧ್ಯಮಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 62,500 ಮತಗಳನ್ನು ನಮಗೆ ಮತದಾರ ಪ್ರಭು ಕೊಟ್ಟಿದ್ದಾರೆ. ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಕೊಟ್ಟಿರತಕ್ಕಂತಹ ಆ ಒಂದು ತೀರ್ಪಿಗೆ ಅನುಗುಣವಾಗಿ ಕಾರ್ಯಕರ್ತರ ಅಪೇಕ್ಷೆಗಳು ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಯಾಗಿ ನಮ್ಮ ಪರಿವಾರ ಸಂಘಟನೆಯ ಹಿರಿಯರನ್ನು ಜೋಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಎಲ್ಲರ ಆಗ್ರಹ ಇತ್ತು. ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾತೃಪಕ್ಷದ ಅಧ್ಯಕ್ಷರ ಆಯ್ಕೆ ನಡೆದಿದೆ. ಇವತ್ತು ಈ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕಾರ್ಯಕರ್ತರ ಎಲ್ಲ ಭಾವನೆಗಳು ಕೂಡ ಈಗಾಗಲೇ ಮಾತೃಪಕ್ಷದವರು ಒಪ್ಪಿಕೊಂಡಿರ್ತಕ್ಕಂತಹ ಪುತ್ತೂರು ನಗರ ಮಂಡಲ ಮತ್ತು ಗ್ರಾಮಾಂತರವನ್ನು ಒಂದು ಮಾಡಿ ಅದರ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನಮ್ಮ ಪರಿವಾರದ ಪದಾಧಿಕಾರಿಗಳು ಹಿತೈಷಿಗಳು ಒಂದಷ್ಟು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 718 ವಾಟ್ಸಪ್ ಗ್ರೂಪ್ಗಳಲ್ಲಿ ಸುಮಾರು 4,23,400 ಜನ ಕಾರ್ಯಕರ್ತರು ನಮ್ಮ ಗ್ರೂಪಿನಲ್ಲಿ ಇರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದ್ದರೆ ನಮಗೇನೋ ದೊಡ್ಡ ಸಂಗತಿಯ ವ್ಯವಸ್ಥೆಗಳು ಆಗಬೇಕಂತೇಳಿ ಇಲ್ಲ. ಆದರೆ ಇವತ್ತು ನಾವೆಲ್ಲರೂ ಸಂಘ ಪರಿವಾರದಲ್ಲಿದ್ದೀವಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದಿದ್ದೀವಿ. ಮಾತೃಪಕ್ಷದ ಅಧಿಕಾರ ಬರೋದಕ್ಕೋಸ್ಕರ ರಕ್ತವನ್ನು ಬೆವರು ಮಾಡಿ ದುಡಿದವರಿದ್ದೀವಿ. ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಗೌರವ ತರುವಂಥ ಕೆಲಸ ಕಾರ್ಯಗಳು ಮಾತೃಪಕ್ಷ ಮತ್ತು ನಮ್ಮ ಜೊತೆಗೆ ಆಗಬೇಕು ಅನ್ನತಕ್ಕಂಥ ಹಿರಿಯರ ಅಪೇಕ್ಷೆಗಳು, ಸಂಘದ ಹಿರಿಯರ ಯೋಚನೆಗಳು, ಪಕ್ಷದ ಹಿರಿಯರ ಆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯೋದಕ್ಕೋಸ್ಕರ ಇವತ್ತೊಂದು ತೀರ್ಮಾನವನ್ನು ನಮ್ಮ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ತಗೊಂಡಿದ್ದಾರೆ. ಈ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ. ಈ ತೀರ್ಮಾನವನ್ನು ಮತ್ತೆ ಪುರಸ್ಕರಿಸಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿ, ಸಹೋದರತೆ, ಪ್ರೀತಿ, ವಿಶ್ವಾಸ, ಈ ರಾಷ್ಟ್ರದ ಏಕತೆ, ಸಮಗ್ರತೆಯ ದೃಷ್ಟಿಕೋನದಿಂದ ಮಾತೃಪಕ್ಷದವರು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು. ಇಲ್ಲದಿದ್ದಲ್ಲಿ ಯಾವ ಪರಿವಾರ ಮಾಡಿರ್ತಕ್ಕಂಥ ಹೆಜ್ಜೆಗಳು
ಪ್ರತಿಯೊಂದು ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ರಾಜಕೀಯಕ್ಕೂ ಕೂಡ ಅವರ ಅಪೇಕ್ಷೆ ಇದ್ದರೆ ನಾನು ಕಟಿಬದ್ಧನಾಗಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ. ಸಾಕಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ನಮಗೂ ಕೂಡ ಚುನಾವಣೆಯಲ್ಲಿ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಪಾತ್ರರು ಅನ್ನುವಂಥದ್ದು ನಮ್ಮ ನೆನಪಿನಲ್ಲಿ ಇದೆ. ಈ ಕ್ಷೇತ್ರದ ಜನತೆ ಕೊಟ್ಟಿರ್ತಕ್ಕಂತಹ ಆ ಮತ, ಈ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಮೇಲೆ ಮಾಡಿರ್ತಕ್ಕಂತಹ ಅಪವಾದಗಳು, ಅಪಮಾನಗಳು, ಸಹಿಸಲಾಸಾಧ್ಯವಾಗಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಹಿರಿಯರು ಅನಿಸಿಕೊಂಡವರು ಮಾಡಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ನಾನು ಯಾವುದೇ ಹಿರಿಯರಿಗೂ ಕೂಡ ಯಾವುದೇ ರೀತಿಯ ಕೆಳಮಟ್ಟದ ಭಾಷೆಯನ್ನು ಪ್ರಯೋಗ ಮಾಡಿ ಅವರ ವಿರುದ್ಧ ಮಾತಾಡಲಿಲ್ಲ. ಮತ್ತು ಶಿಸ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆತಂದು ನಾಳೆ ಚುನಾವಣೆಯಲ್ಲಿ ಶಾಸಕನಾಗಿ ಲೋಕಸಭೆಗೆ ಸಂಸದನಾಗಿ ಕಳಿಸಿ ಅವರನ್ನು ಸಚಿವನಾಗಿ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ನಮಗೊಂದು ಕಾನೂನು, ಇನ್ನೊಂದು ಕಾನೂನು, ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು ಅನ್ನೋದನ್ನು ಬಿಟ್ಟು ವಿಸ್ತೃತ ಮನೋಭಾವದಿಂದ ಅವರು ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿರತಕ್ಕಂಥ ನಿರ್ಧಾರವನ್ನು ಮಾತೃಪಕ್ಷದವರು ತಗೊಳ್ಳದಿದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿ ನಡೆದಿರತಕ್ಕಂತಹ ವಿದ್ಯಮಾನಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಡೆಯುವುದಕ್ಕೆ ಸಿದ್ಧತೆ ಆಗುತ್ತಾ ಇದೆ ಅಂತಕ್ಕಂಥ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ ಮಾತನಾಡಿ, ಪುತ್ತೂರು ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಸ್ಥಾನ ನೀಡಬೇಕು. ನೀಡಿದ್ದಲ್ಲಿ ಮಾತೃಪಕ್ಷ ಬಿಜೆಪಿ ಜೊತೆಗೆ ಪುತ್ತಿಲ ಪರಿವಾರವನ್ನು ವಿಲೀನ ಮಾಡುತ್ತೇವೆ. ಯಾವುದೇ ನಿರ್ಧಾರ ಇಲ್ಲಿಯವರೆಗೂ ಆಗಿಲ್ಲ. ಅರುಣ್ ಕುಮಾರ್ ಪುತ್ತಿಲರಿಗೆ ನಾಯಕತ್ವ ನೀಡಲು ವಿಫಲವಾದರೆ ದೊಡ್ಡ ರಾಜಕೀಯ ವಿಪ್ಲವ ನಡೆಯಲಿದೆ. ಜಿಲ್ಲೆಯ ರಾಜಕೀಯಕ್ಕೆ ಸುನಾಮಿ ಬರಲಿ, ಬಿರುಗಾಳಿ ಬರಲಿ, ಭೂಕಂಪವಾಗಲಿ, ನಾವು ಮುಂದೆ ಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಿಯೇ ಸಿದ್ಧ. ಹಿಂದುತ್ವ ಮತ್ತು ಕೇಸರಿಯ ಗೌರವಕ್ಕೆ ಪುತ್ತಿಲ ಪರಿವಾರ ಯಾವತ್ತೂ ಸಿದ್ಧ ಎಂದರು. ಅರುಣ್ ಕುಮಾರ್ ಜೊತೆ ಪುತ್ತಿಲ ಪರಿವಾರವನ್ನು ವಿಲೀನಗೊಳಿಸಲಿಕ್ಕೆ ನಾವು ಸಿದ್ಧ. ನಮ್ಮ ಮತದಾರರು ಪುತ್ತೂರು ವಿಧಾನಸಭಾ ಅಧ್ಯಕ್ಷತೆಯನ್ನು ಈ ಜಿಲ್ಲೆಯಲ್ಲಿ ದೊಡ್ಡ ರಾಜಕೀಯ ಜಿಲ್ಲೆಯ ಪುತ್ತಿಲ ಪರಿವಾರದ ಮುಖಂಡ ಶ್ರೀ ಕೃಷ್ಣ ಉಪಾಧ್ಯಾಯ ಮಾತನಾಡಿ, ಬಿಜೆಪಿಗೆ ಯಾವತ್ತೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಬೈದಿಲ್ಲ. ಅನ್ಯಾಯವಾಗುವಾಗ ನಾವು ಅವರ ಪರ ಮಾತನಾಡುತ್ತೇವೆ. ಈ ಅನ್ಯಾಯದ ಪರಂಪರೆ ಪುತ್ತೂರಿನಲ್ಲಿ ಅಂತ್ಯವಾಗಬೇಕು. ಯಾರನ್ನೂ ನಾವು ಬೈದಿಲ್ಲ, ಹಾಗಾಗಿ ಯಾರಲ್ಲೂ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ನಾವೇ ಒಂದು ಮುಹೂರ್ತ ಫಿಕ್ಸ್ ಮಾಡುತ್ತೇವೆ. ಪುತ್ತಿಲ ಪರಿವಾರ ಬಿಜೆಪಿಗೆ ಸೇರಲು ಸಿದ್ಧವಿದೆ, ಆದರೆ ಕ್ಷಮೆ ಕೇಳುವುದಕ್ಕೆ ಸಾಧ್ಯವಿಲ್ಲ ಎಂದರು. ಚರ್ಚೆ ಆದ್ರೆ ಇಲ್ಲಿ ನೋಡಿದ್ರೆ ಪರಮ ಪ್ರಾಮಾಣಿಕ 35 ವರ್ಷಗಳಿಂದ ಕೆಲಸ ಮಾಡಿದ ಅರುಣ್ ಕುಮಾರ್ ಪುತ್ತಿಲ ಒಳಗೆ ಬಂದ್ರೆ
ನಮ್ಮ ಕುರ್ಚಿಗೆಯಲ್ಲಿ ಪೆಟ್ಟು ಬಿದ್ದೀತೋ ಅಂತ ಬಿಜೆಪಿ ಹೈಕಮಾಂಡ್ ಶುದ್ಧವೇ ಇದೆ. ಯಾವಾಗ ಅರಣ್ಯರು ಒಳಗೆ ಬರ್ತಾರೆ ಅಂತ ಪುತ್ತೂರು ಸರಿಯಾಗಬೇಕು, ಮಂಗಳೂರನ್ನ ಕಳ್ಕೊಳ್ಬಾರ್ದು. ಯಾವಾಗ ಅಂತ. ಆದ್ರೆ ಮಂಗಳೂರಿನ ಕೂಡ ಅಲ್ಲ, ಬರೀ ಪುತ್ತೂರಿನ 1, 2, 3, 4 ಜನ ಮಾತ್ರ ಅಡ್ಡಿ. ಬಿಟ್ರೆ 32,000ದಲ್ಲಿ ಯಾರು ಅಡ್ಡಿ? ಯಾರದ್ದು ಆಬ್ಜೆಕ್ಷನ್ ಇಲ್ಲ. ಯಾರು ಅಂತ ಮತ್ತೆ ಕೇಳಬೇಡ. ಈ ಸ್ವಾರ್ಥಿಗಳನ್ನ ಅವ್ರು ಹೊರಗೆ ಹೋಗೋದು ಬೇಡ, ಅವರನ್ನು ಇಟ್ಟುಕೊಂಡು ಅವರ ಮನವೊಲಿಸಿ ನಾವು ಕೇಳಿ ಒಂದಾಗಬೇಕು ಅಂತ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹಾಕಿದ್ರು, ಒಗ್ಗಟ್ಟಿರ್ಲಿ ಮೋದಿ ಬೇಕು. ನಾನು ಅವರಿಗೆ ಒಂದು ಮಾತು ಹೇಳೋದು, ಪುತ್ತೂರಿಗರಲ್ಲದ ಅನೇಕರು ಮಾತ್ರ ಹೀಗೆ ಕಮೆಂಟ್ ಹಾಕೋದು. ಪುತ್ತೂರಿಗಳಿಗೆಲ್ಲ ಗೊತ್ತು ವಾಸ್ತವ ಏನು ಅಂತ. ಅವರಿಗೆ ಒಂದು ಮಾತನ್ನು ಹೇಳೋದು, ಪುತ್ತಿಲ ಪರಿವಾರ ಮತ್ತು ಬಿಜೆಪಿ ಒಂದಾಗಬೇಕು ಅಂತ ಹೈಯೆಸ್ಟ್ ಕೆಲಸ ಮಾಡಿದ್ದು ಬಿಜೆಪಿಯೋ ಪುತ್ತಿಲ ಪರಿವಾರವೋ ಅಂತ ಒಂದ್ಸಲ ಅಧ್ಯಯನ ಮಾಡಿ. ಆಗ ಗೊತ್ತಾಗ್ತದೆ ನಮ್ಮ ಮನಸ್ಸೇನು ಅಂತ. ಹಾಗಾಗಿ ನಾವು ಒಂದಾಗುವುದಕ್ಕೆ ಸಿದ್ಧರಿದ್ದೇವೆ, ಯಾರನ್ನು ನಾವು ಬೈಲಿಲ್ಲ. ಹಾಗಾಗಿ ಕ್ಷಮೆ ಕೇಳೋ ಪ್ರಶ್ನೆಯೇ ಇಲ್ಲ. ಒಂದು ಇದು ಅಧಿಕೃತ ಪುತ್ತಿಲ ಪರಿವಾರದ ತೀರ್ಮಾನ ಆಗಿರೋದ್ರಿಂದ, ನನ್ನ ಜವಾಬ್ದಾರಿಯಾಗಿರೋದ್ರಿಂದ ಒಂದು ಮಾತನ್ನ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತೇನೆ. 3/4 ಗಂಟೆ ಭಾಷಣ ಮಾಡಿ ಅಂತ ಅರುಣಣ್ಣ ಹೇಳಿತ್ತು. ಈ ಮಾತು ನಾನು ಹೇಳಲೇಬೇಕು. ನೋಡಿ, ನಮಗೆ ಎಲ್ಲರ ಮೇಲೆ ಅಪಾರವಾದ ಗೌರವ ಇದೆ. ನರೇಂದ್ರ ಮೋದಿಗಾಗಿ ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಬೇಕು ಅಂತ ಮನಸ್ಸಿದೆ. ಆದ್ರೆ ಪಾಪ ವಾಟ್ಸಪ್ ಗ್ರೂಪ್ಗಳಲ್ಲಿ ಮುಹೂರ್ತ ಫಿಕ್ಸ್ ಅಂತ ಟಿವಿಯಲ್ಲಿ ದುಡ್ಡು ಕೊಟ್ಟು ಯಾರೋ ಹಾಕಿಸೋದು, ಏನು ಆಗಿರುವುದಿಲ್ಲ. ಆದ್ರೆ ನಾವು ಪುತ್ತಿಲ ಪರಿವಾರದವರು ಒಂದು ಮುಹೂರ್ತ ಫಿಕ್ಸ್ ಮಾಡುತ್ತೇವೆ. ಇವತ್ತಿನಿಂದ 3 ದಿನದ ಒಳಗಾಗಿ ಫೈನಲ್ ಗಡುವು. ನೀವು ನಮ್ಮನ್ನ ಕಾಯಿಸುವುದು ಬೇಡ, ನಮ್ಮನ್ನ ಸತಾಯಿಸುವುದು ಬೇಡ, ಯಾರೂ ಬೇಡ. ಈ 4 ಜನರನ್ನ ಸರಿ ಮಾಡಿ ಇವತ್ತಿನಿಂದ 3 ದಿನಗಳ ಒಳಗಾಗಿ ಪುತ್ತೂರು ರಾಜಕೀಯ ಸರಿಯಾಗಲಿಲ್ಲ ಅಂತಂದರೆ ಪುತ್ತಿಲ ಪರಿವಾರ ನಾವು ಒಂದು ಸಾಮಾಜಿಕ ಸಂಘಟನೆ ಅಂತ ಹುಟ್ಟಿಕೊಂಡದ್ದು ಹೌದಾಗಿದ್ದರೂ ಮುಂದೆ ನಾವು ಅನಿವಾರ್ಯವಾಗಿ ರಾಜಕೀಯ ಕ್ಷೇತ್ರಕ್ಕೆ